ಬೆಳಿಗ್ಗೆ ಎದ್ದು ಬಂದು ಬ್ಯಾಕ್ ಯಾರ್ಡ್ ನೋಡಿದ್ರೆ ಕಂಪ್ಲೀಟ್ ಸ್ನೋ ಅಲ್ಲಿ ಕವರ್ ಆಗಿತ್ತು. ನೆನ್ನೆನೆ ಸ್ನೋ ಆಗುತ್ತೆ ಅಂತ ಪ್ರಿಡಿಕ್ಷನ್ ಇತ್ತು. ನೈಟ್ ಇಂದ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಸ್ನೋ ಆಯ್ತು. ಮಳೆ ಹೇಗೆ ಬೀಳುತ್ತೋ ಹಾಗೆ ಇಲ್ಲಿ ಸ್ನೋ ಬೀಳ್ತಾನೆ ಇತ್ತು. ನಾನು ನನ್ನ ಮಗಳು ಫಸ್ಟ್ ಟೈಮ್ ಸ್ನೋ ಅಲ್ಲಿ ಆಡ್ತಾ ಇರೋದು. ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಎಲ್ಲ ಒಂದು ರಿಚುವಲ್ನ ಫಾಲೋ ಮಾಡ್ತಾರೆ. ಅದೇನಂದ್ರೆ ಫಸ್ಟ್ ಟೈಮ್ ಸ್ನೋ ಆದ್ರೆ ಮಕ್ಕಳನ್ನ ಆಚೆ ಕರ್ಕೊಂಡ್ಬಂದು ಆಟ ಆಡಿಸ್ಕೊಂಡು ಹೋಗ್ತಾರೆ. ನಾವಿರೋ ಪ್ಲೇಸ್ ಅಲ್ಲಿ ಈ ವರ್ಷ ಸ್ವಲ್ಪ ಲೇಟ್ ಆಗಿ ಸ್ನೋ ಆಗಿದೆ. ಸೊ ಎಲ್ಲಾ ಮಕ್ಕಳು ವೇಟಿಂಗ್ ಅಲ್ಲಿ ಇದ್ರು ಸ್ನೋ ಅಲ್ಲಿ ಆಡ್ಬೇಕು ಅಂತ. ಸ್ನೋ ಬೀಳ್ಬೇಕಾದ್ರೆ ನಮ್ಗೆ ಅಷ್ಟು ಚಳಿ ಅನಿಸ್ಲಿಲ್ಲ. ಸ್ನೋ ಜೊತೆ ಗಾಳಿ ಸೇರ್ಕೊಂಡಾಗ ಒಂದು 20 ನಿಮಿಷನೂ ನಮ್ಮ ಕೈಲಿ ಆಚೆ ಕಡೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅಷ್ಟು ಫ್ರೀಸಿಂಗ್ ಕೋಲ್ಡ್ ಇತ್ತು. ಅಷ್ಟು ಚಳಿ ಇದ್ರೂ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕಾರ್ ಇರೋರಿಗೆ ಸ್ನೋ ಕ್ಲೀನ್ ಮಾಡ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್. ಸ್ನೋ ಬಿದ್ದು ತುಂಬ ಹೊತ್ತು ಕಾರ್ ಮೇಲೆ ಇದ್ರೆ ಅದು ಕಲ್ ಥರ ಆಗ್ಬಿಡುತ್ತೆ, ಐಸ್ ಕಲ್ ಥರ. ಹಾಗಾಗಿ ಎಲ್ಲ ಸ್ನೋ ಆಗ್ತಿದ್ದಂಗೆ ಕಾರ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೆಲ್ಲ ಸ್ನೋ ಕ್ಲಿಯರ್ ಮಾಡೋದಕ್ಕೆ ಸ್ಪೆಷಲ್ ಟ್ರಕ್ಸ್ ಇರುತ್ತೆ. ಆ ಟ್ರಕ್ಸಲ್ಲಿ ಕ್ಲಿಯರ್ ಮಾಡಿಕೊಂಡು ಉಪ್ಪು ಹಾಕೊಂಡು ಹೋಗ್ತಾರೆ. ಫಸ್ಟ್ ಸ್ನೋನ ಖುಷಿಯಿಂದ ವೆಲ್ಕಮ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.